ನಮಸ್ತೆ ಸ್ನೇಹಿತರೆ. ಸೊ ಇದು ಬಾಟ್ಲಲ್ಲಿ ನಾನು ಗಿಡಗಳೆಲ್ಲ ಹಾಕಿದ್ನಲ್ಲ, ಅದರ ಅಪ್ಡೇಟ್ನ ನಿಮಗೆ ಕೊಡ್ತಿದ್ದೀನಿ ಇವಾಗ. ಜೊತೆಗೆ ಕೆಲವೊಂದು ವಿಷಯ ತೋರಿಸ್ಬೇಕಿತ್ತು, ಅದಕ್ಕೋಸ್ಕರ ಕೂಡ ಇದು ವಿಡಿಯೋ ಮಾಡ್ತಿರೋದು. ಸೊ ಇಲ್ಲಿ ನೀವು ನೋಡ್ಬೋದು 16 ಬಾಟ್ಲು. ಸೊ ಇಲ್ಲಿ ನೆನ್ನೆ ಎಲ್ಲ ಒಂದಷ್ಟು ಮಳೆ ಬಂತು, ಹಾಗಾಗಿ ಸ್ವಲ್ಪ ಒದ್ದೆ ಇದೆ. ಇದು ಪೋಲ್ ಬೀನ್ಸು. ಸೊ ಇದೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಮೊಳಕೆ ಬರ್ತಾ ಇದೆ ನೋಡಿ. ಸೊ ಇದರಿಂದ ಒಂದು ವಿಷಯ ಏನಂತ ಹೇಳಿದ್ರೆ, ಬೀಜ ನಾವು ಬಿತ್ತನೆ ಮಾಡ್ತೀವಲ್ಲ, ಸೊ ನಾವು ಸ್ಟಾರ್ಟಿಂಗಲ್ಲಿ ಒಂದಷ್ಟು ವಿಷಯ ಅಂದರೆ ಬುಕ್ಸಲ್ಲಿ ಇದೆಲ್ಲ ಓದಿರ್ಬೋದು ನಾವು ಸ್ಕೂಲಲ್ಲಿರುವಾಗ. ಬೀಜದ ಸೈಜ್ ಎಷ್ಟಿರುತ್ತೆ ಅದರ ಡಬಲ್ ಸೈಜ್ ಅಷ್ಟು ನಾವು ತೂತು ಮಾಡಿಬಿಟ್ಟು ಹಾಕಬೇಕು, ಆಮೇಲೆ ಮಣ್ಣು ಹಾಕಬೇಕು ಅಂತೆಲ್ಲ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ನೋಡಿದ್ರೆ ಬೀಜ ಮಣ್ಣಿಗೆ ಟಚ್ ಆಗಿರ್ಬೇಕಷ್ಟೆ, ಆಮೇಲೆ ತೇವಾಂಶ ಇರಬೇಕಷ್ಟೆ, ಅಷ್ಟಿದ್ರೆ ಮೊಳಕೆ ಹೊಡೆಯುತ್ತೆ. ಅಫ್ಕೋರ್ಸ್ ಇದು ಮಣ್ಣಲ್ಲಿ ಊತಾಕಬೇಕು ಆ ಥರದ್ದೆಲ್ಲ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಕೆಲವೊಂದಷ್ಟು ಬೀಜಗಳನ್ನ ಇರುವೆಗಳು ತೊಗೊಂಡೋಗೋ ಅಥವಾ ಬೇರೆ ಕೀಟಗಳು ತೊಗೊಂಡೋಗೋ ಸಾಧ್ಯತೆಗಳಿರ್ಬೋದು. ಸೊ ಮೋಸ್ಟ್ಲಿ ಅದನ್ನು ಅವಾಯ್ಡ್ ಮಾಡೋಕ್ಕೆ ಅವರು ಆ ಥರ ಮಣ್ಣಲ್ಲಿ ಊತಾಕಿ ಅಂತ ಹೇಳ್ಬೋದು ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಾಗೆ ಬೀಜನ ಮಣ್ಣಿಗೆ ಟಚ್ ಆಗಿರ್ಬೇಕಷ್ಟೆ, ಆಮೇಲೆ ತೇವಾಂಶ ಇರಬೇಕು, ಅಷ್ಟಿದ್ರೆ ಸಾಕಾಗುತ್ತೆ. ಇವಾಗ ಇದಕ್ಕೆಲ್ಲನೂ ಅಷ್ಟೇ, ನಾನು ನೀರು ಎಷ್ಟು ಹಾಕ್ತೀನಿ ಅಂತ ಹೇಳಿದ್ರೆ ನೋಡಿ, ಇಷ್ಟೇ ಈ ರೀತಿ ಒಂದು ಹಿಡಿಯಷ್ಟು ತೊಗೋತೀನಿ. ಇದನ್ನು ಸುಮ್ಮನೆ ಈ ರೀತಿ ಡ್ರಾಪ್ಸ್ನ ನಾನು ಇದ್ರ ಮೇಲೆ ಹಾಕ್ತೀನಿ ಅಷ್ಟೇ. ಇಷ್ಟು ಹಾಕಿದ್ರೆ ಸಾಕು ನೋಡಿ ಎಷ್ಟು ನೀರು ಹಿಡಿತಿದ್ದು, ಸ್ವಲ್ಪ. ಸೊ ಇಷ್ಟು ನೀರು ಹಾಕಿದ್ರು ಕೂಡ ಇದಕ್ಕೆ ಸಾಕಾಗುತ್ತೆ. ಇನ್ನು ಬೇರೆ ಯಾವುದು ಮೊಳಕೆ ಇನ್ನೂ ಸದ್ಯಕ್ಕೆ ಬಂದಿಲ್ಲ. ಯಾವುದಾದ್ರೂ ನೆಕ್ಸ್ಟು ಮೊಳಕೆ ಬರುತ್ತಲ್ಲ ಆವಾಗ ನಿಮಗೆ ತೋರಿಸ್ತೀನಿ. ಸೊ ಬೀನ್ಸ್ ಗಿಡ ಮಾತ್ರ ಮೊಳಕೆ ಬೇಗ ಬಂದುಬಿಡುತ್ತೆ. ಇನ್ನು ಈ ಟೊಮೆಟೊ, ಬದನೆಕಾಯಿ, ಬೆಂಡೆಕಾಯಿ ಇದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಕಾದು ನೋಡಬೇಕು. ಸೊ ಇಲ್ಲಿ ನೀರು ಒಳಗಡೆ ಹೋಗ್ತಿಲ್ಲ, ಸೊ ಅದಕ್ಕೆ ಒಂಚೂರು ಇಲ್ಲಿ ತೂತ್ ಥರ ಏನಾದರೂ ಒಂದು ಮಾಡ್ತೀನಿ ನಾನು, ನೀರು ಆರಾಮಾಗಿ ಹೋಗೋಕ್ಕೆ. ಸೊ ಅದಕ್ಕೆ ಇದು ಬಾಟ್ಲ್ ರೆಡಿ ಮಾಡುವಾಗ ಮಣ್ಣು ನೀವು ರೆಡಿ ಮಾಡ್ತೀರಲ್ಲ, ಅದು ಉದುರುದ್ರಾಗಿದ್ದರೆ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಉದುರುದ್ರಾಗಿದೆ, ಬಟ್ ಇಲ್ಲಿ ಮೇಲೆ ಪುಡಿ ಮಣ್ಣು ಹಾಕಿದ್ನಲ್ಲ, ಸೊ ಅದು ಸ್ವಲ್ಪ ಪ್ಯಾಕ್ ಆಗಿಬಿಟ್ಟಿರುತ್ತೆ. ಸೊ ಇವಾಗ ನೋಡಿ, ಇವಾಗ ನೀರು ಹಾಕಿದ ತಕ್ಷಣ ಒಳಗೆ ಹೋಗ್ಬಿಡುತ್ತೆ. ಸೊ ಈ ರೀತಿ ಇರಬೇಕು ನೀರು ಅಷ್ಟೇ. ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದೆ ನಾನು ಇದರ ಅಪ್ಡೇಟ್ನ ನಿಮ್ಮ ಜೊತೆ ಹಂಚ್ಕೋತಾ ಇರ್ತೀನಿ. ಧನ್ಯವಾದಗಳು.